ಬೆಲೆ ಕಡಿಮೆ ಮಾಡಿದ್ರು ಕೆಲವು ಭಾಗಕ್ಕೆ. ಅವರು KRC ನಾವು ಏನು ವಿದ್ಯುತ್ ಬೆಲೆನ ಕಡಿಮೆ ಮಾಡಿದರೆ ಅದ್ರ ಬಗ್ಗೆ ಮಾತಾಡ್ತಾರೆ. ಹಾಲನ್ನು ದರ ರೈತರಿಗೆ ಸಹಾಯ ಮಾಡಬಾರ್ದ? ಇವರು ಬೂಸ, ಪೆಟ್ರೋಲು, ಡೀಸೆಲು ಬೆಲೆ ಎಲ್ಲ ಕಡಿಮೆ ಮಾಡಿದ್ರು, ಅವ್ರಿಗೆಲ್ಲ ಅನುಕೂಲ ಮಾಡಲಿ ಅಂತೇಳಿ. ಸೊ ರೈತರ ವಿರೋಧಿ BJP ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾವುದೇ ಹಣ ನಾವು ಬೆಲೆ ಏರಿಕೆ ಬೇರೆ ರಾಜ್ಯಗಳಿಗಿನ್ನ ಲೆಕ್ಕ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲೇ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಇದೆ. ಇವತ್ತು ನೀರಿನ ಬೆಲೆ ಅದು ಕೂಡ ವಿಧಿನೇ ಇಲ್ಲ. ನಾವು 1 ಪೈಸನೋ ಅರ್ಧ ಪೈಸನೋ ನಾವು ಏರಿಸಲೇಬೇಕಾಗಿದೆ. ಜಾಸ್ತಿ ಮಾಡೋಕ್ಕಾಗಲ್ಲ. ಸಣ್ಣ ಬಡವ್ರಿಗೆ ನಾವು ಕಡಿಮೆ ಮಾಡಬೇಕು ಅಂತ ನನಗೆ ಹೇಳಿದ್ದೀನಿ, ಬೋರ್ಡಲ್ಲಿ ನೀವೇ ತೀರ್ಮಾನ ಮಾಡಿ ಅಂತ. ರೆಗ್ಯುಲರ್ ಯಾರು ಸಣ್ಣ ಮನೆಯವ್ರಿಗೆ ಯಾರಿಗೂ ನಾವು ನೀರಿನ ಬೆಲೆ ಕೂಡ ಜಾಸ್ತಿ ಮಾಡಲ್ಲ. ಅದು ಕೂಡ ಏಕೆಂದರೆ 1,000 ಕೋಟಿ ರೂಪಾಯಿ ನಮಗೆ ಲಾಸ್ ಫೇಸ್ಗೆ ನಾವು ತಗೋಬೇಕು ಅನ್ನೋದಾದರೆ ಅದನ್ನು ನಾವು ಈ ಸಂದರ್ಭದಲ್ಲಿ ಅವರಿಗೆ ತೋರಿಸ್ಬೇಕು. ನಾವು ಚಾರಿಟಿ ಮಾಡ್ತಾ ಇಲ್ಲ ಅನ್ನೋದು ತೋರಿಸ್ಬೇಕು. ಇಲ್ಲಾಂದರೆ ಜೈಕ್ ಅವರಾಗಲಿ ಬೇರೆಯವರಾಗಲಿ ಯಾರು ಕೂಡ ಲೋನ್ ಕೊಡಲಿಕ್ಕೆ ಹೋಗುದಿಲ್ಲ. ಈ ಕಸದ ವಿಚಾರ ತಾವು ತೋರಿಸ್ತಾ ಇದ್ದೀವಿ. ಕಸ ನಾವಲ್ಲ, ಅವರೇ ಮಾಡಿರುವಂಥ ಕಾನೂನು. ಸೆಂಟ್ರಲ್ ಗೌರ್ಮೆಂಟು ಇಡೀ ದೇಶಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟವ್ರೆ. ಇವರು ಕೂಡ 2022ರಲ್ಲೇ ಮಾಡಿದ್ದಾರೆ. ನಾನು ಭಾಳ ಹೈ ರೇಟ್ ಇಟ್ಟಿದ್ದರು, ನಾನು ಅದನ್ನು ಕಡಿಮೆ ರೇಟ್ ಇಟ್ಟಿದ್ದೇನೆ. ನಾನು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ, ಅದನ್ನು ಪಬ್ಲಿಕ್ದು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿ ಇಲ್ಲಾಂದರೆ ಪ್ರೆಸ್ ಸ್ಟೇಟ್ಮೆಂಟ್ ಕೊಡಿ ಅಂತ ನಾನು ಹೇಳಿದ್ದೀನಿ ಡಿಪಾರ್ಟ್ಮೆಂಟ್. ನಾವು ನಮಗೂ ಜನರ ನೋವು ನಲಿವು ಎಲ್ಲ ನಮಗೆ ಅರ್ಥ ಆಗ್ತದೆ. ಪಾಪ ಅವ್ರು ರಾಜಕಾರಣ ಮಾಡಬೇಕು,